ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಇದು KA ಎಕ್ಸಾಮ್ಸ್, ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಪೊಲೀಸ್ ಎಕ್ಸಾಮ್ಸ್ಗಳಿಗೆ ಗಣಿತ ತರಗತಿ ಇವತ್ತ 4ನೇ ಭಾಗ ಆಗಿರ್ತದ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಕಡಿಮೆ ಇರೋದ್ರಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಇದರ ಮೊದಲ ಪ್ರಶ್ನೆ ಏನಿದೆ ಏನಿದೆ ಪ್ರಶ್ನೆ ನೋಡ್ರಿ. ಫಸ್ಟ್ ಕ್ವಶನ್ ಏನದ ನೋಡ್ರಿ. 300 ಮೀಟರ್ ದೂರದಲ್ಲಿನ ಒಬ್ಬ ಕಳ್ಳನನ್ನು ಒಬ್ಬ ಪೊಲೀಸ್ ನೋಡಿದನು. ಅದೇ ಹೊತ್ತಿಗೆ ಕಳ್ಳ ಮತ್ತು ಪೊಲೀಸ್ ಓಡಲು ಪ್ರಾರಂಭಿಸಿದರು. ಪೊಲೀಸ್ 4 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮತ್ತು ಕಳ್ಳನು 3 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡಿದರೆ ಎಷ್ಟು ಸಮಯದ ಬಳಿಕ ಪೊಲೀಸ್ ಕಳ್ಳನನ್ನು ಹಿಡಿಯಲು ಸಾಧ್ಯ ಅಂತ ಕೇಳ್ಕತ್ತಾರ. ಈಗ ನೋಡ್ರಿ, 300 ಮೀಟರ್ ಅಂತರದಲ್ಲಿ ಅದಾರ ಇಬ್ರು. ಕಳ್ಳನನ್ನು ನೋಡಿದ ತಕ್ಷಣ ಪೊಲೀಸ್ ಏನ್ ಮಾಡಕತ್ತಾನ, ಅವಾಗ ಬೆನ್ ಹತ್ತಕತ್ತಾನ. ಈಗ ನೋಡ್ರಿ, ಈಗ ಪೊಲೀಸ್ ಎಷ್ಟದ ಸ್ಪೀಡ್ 4 ಮೀಟರ್ ಪರ್ ಸೆಕೆಂಡ್. ಕಳ್ಳಂದ ಎಷ್ಟದ, ಕಳ್ಳಂದ ಒಂದು 3 ಮೀಟರ್ ಪರ್ ಸೆಕೆಂಡ್. ಇಷ್ಟಿದ್ದಾಗ ನಾವು ಯಾವ ರೀತಿ ಈಸಿಯಾಗಿ ಬಿಡಿಸ್ಬೇಕಂದ್ರ, ಇಲ್ಲಿ ನೋಡ್ರಿ, ಈಗ ನಮ್ಗ ಇದ್ರ ಏನ್ ಬೇಕಾಯ್ತು ನಮ್ಗೀಗ ಕಣ್ಣು ಹಿಡಿಯಲು ಸಾಧ್ಯ ಅಂದ್ರೆ ಏನ್ ಕೇಳ್ತಾರ, ಎಷ್ಟು ಸಮಯದ ಬಳಿಕ ಅಂತ ಕೇಳ್ತಾರ. ಸಮಯದ ಬಳಿಕ ಕೇಳಕತ್ತಾರ ಅಂತ ನಮ್ಗೆ ಏನ್ ಬೇಕು, ಟೈಮ್ ಬೇಕೀಗ. ಟೈಮ್ ಬೇಕಂದ್ರೆ ನಮ್ಗ ಡಿಸ್ಟೆನ್ಸ್ ಎಷ್ಟೈತಿ, ಡಿಸ್ಟೆನ್ಸ್ 300 ಐತಿ. ಹೌದಾ, ನಮ್ಮ ಟೈಮ್ ಫಾರ್ಮುಲಾ ಏನೈತಿ, ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಈಗ ನಾವು ಅವರಿಬ್ಬರ ನಡುವೆ ಅಂತರ ನೋಡ್ಕೋಬೇಕು. ಈಗ ಅಂತರ ನೋಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಈಗ 4 ಮೀಟರ್ ಪರ್ ಸೆಕೆಂಡ್ ಪೊಲೀಸ್, ನಂತರ 3 ಮೀಟರ್ ಪರ್ ಸೆಕೆಂಡ್ ಕಳ್ಳ ಆಗಿದ್ರ ಈ 4ರಲ್ಲಿ 3 ಮೈನಸ್ ಮಾಡ್ರಿ. 4ರಲ್ಲಿ 3 ಮೈನಸ್ ಮಾಡಿ ಎಷ್ಟಾಕೈತಿ, 1 ಆಗ್ತೈತಿ. ಒಂದಲ್ಲೇ ಕಡ್ತಾಡ್ಯಾಕ ಬರಂಗಿಲ್ಲ. ಈಗ ಎಷ್ಟೈತಿ ಇದು, 300 ಮೀಟರ್ ಐತಿ. ನಮಗೇನ್ ಕೇಳ್ತಾರೋ, ಎಷ್ಟು ಸಮಯದ ನಂತರ ಕೇಳ್ತಾರ. ಏನೀಗ 300 ಸೆಕೆಂಡ್ ಐತಿ. ಈಗ 300 ಸೆಕೆಂಡ್ ಇದ್ದದನ್ನ ನಾವು ನಿಮಿಷಕ್ಕೆ ಏನ್ ಮಾಡ್ಬೇಕಾ, ಕನ್ವರ್ಟ್ ಮಾಡ್ಕೋಬೇಕಾ. ಡಿವೈಡೆಡ್ ಬೈ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇರ್ತದ, 60 ಸೆಕೆಂಡ್. 60 ಸೆಕೆಂಡ್ ಬರ್ಕೊಡ್ರಿ. 0 ಕ್ಯಾನ್ಸಲ್, 6 1 6, 6 5 30, 5 ನಿಮಿಷ. ಆ ಕಳ್ಳನನ್ನು ಹಿಡಿಯಲು ಎಷ್ಟು ಬೇಕು ಅವನ ಸಮಯ, ಪೊಲೀಸ್ಗ 5 ನಿಮಿಷ ಬೇಕು. ಆಗಿದ್ರೆ ಆಪ್ಷನ್ ಯಾವ್ದಾಗುತ್ತ, ಈ ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ. ನೆಕ್ಸ್ಟ್ ಕ್ವಶನ್, ನಿತಿನ್ ತನ್ನ ಮಾಸಿಕ ಆದಾಯದ 30% ಅನ್ನು ಆಹಾರ ಪದಾರ್ಥಗಳಿಗೆ ಮತ್ತು 40% ಅನ್ನು ಸರಕು ಮತ್ತು ಬಟ್ಟೆಗಳಿಗೆ ಖರ್ಚು ಮಾಡುತ್ತಾನೆ. ಏನ್ ಮಾಡದನವ, 30% ಆಹಾರಕ್ಕಾಗಿ, 40% ಬಟ್ಟೆಗಳಿಗಾಗಿ ಖರ್ಚು ಮಾಡಕತ್ತಾನ. ಆಯ್ತಾ. ನಂತರ ಹಾಗೂ ಉಳಿದ 50% ಹಣವನ್ನು ಉಳಿತಾಯ ಮಾಡುತ್ತಾರೆ. ಉಳಿದ ಹಣದಲ್ಲಿ ಏನ್ ಮಾಡಕತ್ತಾನವ, 50% ಉಳಿತಾಯ ಮಾಡಕತ್ತಾನ. ಹಾಗಾದ್ರೆ ಅವರ ತಿಂಗಳ ಸಂಬಳ 18,400 ಆಗಿದ್ದರೆ ಅವರು ಪ್ರತಿ ತಿಂಗಳು ಎಷ್ಟು ಹಣವನ್ನು ಉಳಿತಾಯ ಮಾಡುತ್ತಾರೆ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಬಂದಾಗ ಇದನ್ನ ಯಾವ ರೀತಿ ಬಿಡಿಸ್ಬೇಕಂದ್ರ, ಅವರ ಮಾಸಿಕ ಸಂಬಳ ಎಷ್ಟೈತಿ, 18,400 ಐತಿ. ಹೌದಾ. ನಂತರ ಏನ್ ಮಾಡಕತ್ತಾನವ, 30% ಖರ್ಚು ಮಾಡಕತ್ತಾನ. ಎದಕ್ಕ, ಆಹಾರಕ್ಕಾಗಿ. ಅಂದ್ರೆ 100ರಾಗ 30% ಖರ್ಚು ಮಾಡಕತ್ತಾನ ಅಂದ್ರೆ ಉಳಿತಷ್ಟು 70 ಉಳಿತೈತಿ. ಹೌದಾ. ನೆಕ್ಸ್ಟ್ ಇಂಟು 100ರಲ್ಲಿ ಎಷ್ಟು ಮತ್ತೆ ಖರ್ಚು ಮಾಡಕತ್ತಾನವ, 40% ಸರಕು ಮತ್ತು ಬಟ್ಟೆಗಳಿಗೆ 40% ಖರ್ಚು ಮಾಡಕಂತ ಎಷ್ಟು ಉಳಿತೈತಿ, ಮತ್ತೆ 60 ಉಳಿತೈತಿ. ಓಕೆ, ನೆಕ್ಸ್ಟ್ ಇಂಟು 100ರಲ್ಲಿ ಎಷ್ಟು ಉಳಿತಾಯ ಮಾಡ್ತಾನ, 50 ಉಳಿತಾಯ ಮಾಡತ್ತಂದ್ರ 50% ಬರ್ಬೇಕು. ಆಯ್ತಾ. ಓಕೆ, ಈಗ ಇವೆರಡು ಜೋಡಿ ಕ್ಯಾನ್ಸಲ್, ಇವೆರಡು ಜೋಡಿ ಕ್ಯಾನ್ಸಲ್, ಇವೆರಡು ಜೋಡಿ ಕ್ಯಾನ್ಸಲ್, ಇವೆರಡು ಜೋಡಿ ಕ್ಯಾನ್ಸಲ್, 1 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್. ನಂತರ
5 ಒಂದ್ಲೆ 5, 5 ಎರಡ್ಲೆ 10, 2 ಒಂದ್ಲೆ 2, 2 ಮೂರ್ಲೆ 6, 7 ಮೂರ್ಲೆ ಎಷ್ಟು 21. 184 ಇಂಟು 21 ಮಾಡ್ಬೇಕು ನಾವೀಗ. 184 ಇಂಟು 21. 4 ಒಂದ್ಲೆ 4, 8 ಒಂದ್ಲೆ 8, 1 ಒಂದ್ಲೆ 1 ಪ್ಲಸ್ 4 ಎರಡ್ಲೆ 8, 8 ಎರಡ್ಲೆ 16, 2 ಒಂದ್ಲೆ 2, ಇದೊಂದು ಪ್ಲಸ್ 3, 4, 8 8, 16, 6, ಇದೊಂದು 7, 8, 3. ಎಷ್ಟು ಉಳಿತಾಯ ಮಾಡ್ದಂದ್ರ 3864 ರೂಪಾಯಿ ಏನ್ ಮಾಡ್ತಾನ ಇವ ಉಳಿತಾಯ ಮಾಡಕ್ಕದ. ನಮ್ಮದ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರ 3864. ಆಪ್ಷನ್ ನಂಬರ್ ಬಿ ಅನ್ನೋದು ನಮ್ಮದ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್, ಒಂದು ದೋಣಿಯು ನಿಂತ ನೀರಿನಲ್ಲಿ 25 km/h ವೇಗದಲ್ಲಿ ಚಲಿಸುತ್ತದೆ ಮತ್ತು ಪ್ರವಾಹದ ವೇಗದಲ್ಲಿ 15 km/h ವೇಗದಲ್ಲಿ ಚಲಿಸುತ್ತದೆ. ದೋಣಿಯಿಂದ 120 ಕಿಲೋಮೀಟರ್ ಕೆಳ ಪ್ರವಾಹಕ್ಕೆ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳ್ತಾರ. ಆಯ್ತಾ? ಈ ರೀತಿ ಕ್ವಶನ್ ಇದ್ದಾಗ ಏನ್ ಕೇಳ್ತಾರ ನಮಗಿಲ್ಲಿ, ನಿಂತ ನೀರಿನಲ್ಲಿ 25 km/h ವೇಗದಲ್ಲಿ ಹೋಗ್ತೈತೆ ದೋಣಿ. ನಂತರ ಪ್ರವಾಹದ ದಿಕ್ಕಿನಲ್ಲಿ ಪ್ರವಾಹದ ವೇಗದಲ್ಲಿ ಪ್ರವಾಹ ಅಂದ್ರೆ ನೀರಿನ ವೇಗದಲ್ಲಿ ಎಷ್ಟು km/h ಹೊಂಟೈತದ? 15 km/h ಹೊಂಟೈತಿ. ಈಗ ಫಸ್ಟ್ ನಿಂತ ನೀರಿನಲ್ಲಿ 25 km/h, ಪ್ರವಾಹದ ವೇಗದಲ್ಲಿ 15 km/h. ಈ ಎರಡನ್ನು ಪ್ಲಸ್ ಮಾಡ್ರಿ ಎಷ್ಟಾಗುತ್ತೆ? ಎರಡನ್ನು ಪ್ಲಸ್ ಮಾಡಿದ್ರ 40 ಆಗುತ್ತೆ. ಹೌದು, ಏನಿದು ಸ್ಪೀಡ್. ನಮಗೇನ್ ಕೇಳಕತ್ತಾರ ಅವ್ರ? ಸಮಯ ಕೇಳಕತ್ತಾರ. ಸಮಯ ಫಾರ್ಮುಲಾ ನಿಮ್ಗೆ ಗೊತ್ತೈತಿ, ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತೆ. ಈಗ 40 ಆಯ್ತು. 40 ಆದ ನಂತರ ನಮಗೆ ಡಿಸ್ಟೆನ್ಸ್ ಎಷ್ಟೈತಿ? 120 ಕಿಲೋಮೀಟರ್ ಐತಿ. 120 ಕಿಲೋಮೀಟರ್ ಐತಿ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟೈತಿ? 40 ಕಿಲೋಮೀಟರ್ ಐತಿ ಡಿವೈಡೆಡ್ ಬೈ 40 ಕಿಲೋಮೀಟರ್ ಹಾಕ್ರಿ. 0 0 ಕ್ಯಾನ್ಸಲ್, 4 ಒಂದ್ಲೆ 4, 4 ಮೂರ್ಲೆ 12 ಆಗಿದ್ರ ಅದು ಎಷ್ಟ್ರೊಳಗ ಹೋಗುತ್ತಂತಂದ್ರ ಎಷ್ಟು ಸಮಯ ತೆಗೆದುಕೊಳ್ತೈತಿ ಅಂದ್ರ 3 ಗಂಟೆ ಸಮಯವನ್ನ ತಗೊಳ್ತೈತಿ. ಏನ ತಗೋತೆ? 3 ಗಂಟೆ ಸಮಯವನ್ನ ತೆಗೆದುಕೊಳ್ತೈತಿ. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ಕ್ವಶನ್ ನೋಡ್ರಿ, ಒಂದು ಹಳ್ಳಿಯ ಜನಸಂಖ್ಯೆ ಈಗ 8000 ಇದೆ ಮತ್ತು ಜನಸಂಖ್ಯೆಯು 5% ಪ್ರಕಾರ ಹೆಚ್ಚುತ್ತದೆ. 3 ವರ್ಷಗಳ ನಂತರ ಆ ಹಳ್ಳಿಯ ಜನಸಂಖ್ಯೆ ಎಷ್ಟು ಅಂತ ಕೇಳಕತ್ತ. 3 ವರ್ಷಗಳ ನಂತರ ಅಂತಂದ್ರ ಈಗ ಪ್ರೆಸೆಂಟ್ ಜನಸಂಖ್ಯೆ ಎಷ್ಟೈತಿ? 8000 ಇಂಟು 100ಕ್ಕೆ ಎಷ್ಟು ಹೆಚ್ಚಾಗತೈತಿ? 5% ಅಂದ್ರೆ 105, 1 ವರ್ಷ ಐತಿ. ಮತ್ತೆ 100ಕ್ಕೆ 105, 2 ವರ್ಷ. ಮತ್ತೆ 100ಕ್ಕೆ 105, ಎಷ್ಟು ವರ್ಷ ಐತಿ? ಈಗ 1 ವರ್ಷ, 2 ವರ್ಷ, 3 ವರ್ಷ ಆಯ್ತು. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್. ಇನ್ನೆಷ್ಟು ನೋಡ್ರಿ, 5 ಎರಡ್ಲೆ 0 0, 5 ಎರಡ್ಲೆ 5 ಒಂದ್ಲೆ. ನಂತರ 5 4 20, 5 ಎರಡ್ಲೆ 5 ಒಂದ್ಲೆ. ನಂತರ 5 ಎರಡ್ಲೆ 5, ಎರಡ್ಲೆ 5 ಒಂದ್ಲೆ. ನೆಕ್ಸ್ಟ್ 4 ಒಂದ್ಲೆ 4, ಎರಡ್ಲೆ 2 ಒಂದ್ಲೆ 2, 2 ಒಂದ್ಲೆ 2. 21 ಕ್ಯೂಬ್ ಎಷ್ಟಾಗ್ತದೆ ನೋಡ್ರಿ? 21 ಇಂಟು 21 ಇಂಟು 21. ಈಗ ನೋಡ್ರಿ ಬಿಡಿಸ್ತಾನ ನೋಡ್ರಿ, 1 ಒಂದ್ಲೆ 1, 1 ಒಂದ್ಲೆ 1. ಬಿಡಿಸ್ತಾನ ಏನ ಬರ್ತೈತಿ? 1 ಬರ್ತೈತಿ. ಇಲ್ಲಿ ಬಿಡಿಸ್ತಂದ 1 ಇರುವಂತ ಆಪ್ಷನ್ ಐತಿ 9261 ಐತಿ. ಬೇಕಿದ್ರೆ ಚೆಕ್ ಮಾಡಿ ನೋಡ್ರಿ. 21 ಇಂಟು 21 ಎಷ್ಟಾಗ್ತದೆ? 441 ಆಕೈತಿ. ಇಂಟು ಮತ್ತೆ 21, 1 ಒಂದ್ಲೆ 1, 4 ಒಂದ್ಲೆ 4, 4 ಒಂದ್ಲೆ 4 ಪ್ಲಸ್ 2 ಒಂದ್ಲೆ 2, 4 ಎರಡ್ಲೆ 8, 4 ಎರಡ್ಲೆ 8. ನೋಡ್ರಿ 1 4 2 6, 8 4, 8 4 ಎಷ್ಟಾಗುತ್ತೆ? 12. ಇದು 9, 9261 ಆಕೈತಿ. ಆಪ್ಷನ್ ನಂಬರ್ ಬಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್, ತಂದೆಯ ವಯಸ್ಸು ಮಗನ ವಯಸ್ಸಿನ 9ರಷ್ಟಿದೆ. ತಾಯಿಯ ವಯಸ್ಸು ಮಗನ ವಯಸ್ಸಿನ 8ರಷ್ಟಿದೆ.
ತಂದೆ ಹಾಗೂ ತಾಯಿಯ ವಯಸ್ಸುಗಳ ಮೊತ್ತ 51 ಆದರೆ ಮಗನ ವಯಸ್ಸು ಎಷ್ಟು ಅಂತ ಕೇಳಕತ್ತಾರ. ತಂದೆ ಮತ್ತು ತಾಯಿಯ ವಯಸ್ಸಿನ ಮೊತ್ತ 51 ಅನ್ನಕತ್ತಾರ ಅಂದ್ರ ಈಗ ತಾಯಿ ವಯಸ್ಸು ಎಷ್ಟೈತಿ? ಈಗ 8 ಅನ್ನಕತ್ತಾರ. ಮಗನ ವಯಸ್ಸಿನ 8. ತಂದೆ ವಯಸ್ಸು ಎಷ್ಟು ಅನ್ನಕತ್ತಾರ? 9 ಅನ್ನಕತ್ತಾರ. ಎರಡತ್ರ ಮೊತ್ತ ಕೊಟ್ಟಾರ ಅಂದ್ರ ಈ 2 ಪ್ಲಸ್ ಮಾಡ್ರಿ. 9 ಪ್ಲಸ್ 8 ಮಾಡಿದ್ರ 17 ಆಯ್ತು. ಈ 17 ಪಾರ್ಟ್ ವ್ಯಾಲ್ಯೂನ 51. ಹಾಗಿದ್ರ ಮಗನ ಪಾರ್ಟ್ ಎಷ್ಟೈತಿ? 1 ಪಾರ್ಟ್ ಅಂದಾಗ ಈಗ 1 ಪಾರ್ಟ್ ಮಗನ ವಯಸ್ಸಿದ್ರ ಇದ್ರ 9 ಪಟ್ಟ ಅವ್ರ ತಂದೆ, 1 ಪಾರ್ಟ್ ಮಗನ ವಯಸ್ಸೈತಿದ್ರ 8 ಪಟ್ಟ ತಾಯಿ. ಅಂದ್ರೆ ಅವನ ಪಾರ್ಟ್ ಎಷ್ಟೈತಿ? ಈಗ 1 ಪಾರ್ಟ್ ಅಂದಾಗ ಆಯ್ತು. 17 ಪಾರ್ಟ್ ವ್ಯಾಲ್ಯೂ 51 ಅಂದ್ರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟು? 17 ಕೆಳಗೆ ಬರ್ತದ, ಮ್ಯಾಲ 51 ಇಂಟು 1 ಬರ್ತದ. 1 ಅಂತೂ ಲೆಕ್ಕಕ್ಕೆ ಇರಂಗಿಲ್ಲ. 17 ಒಂದ್ಲೆ 17, 17 ಮೂರ್ಲೆ 51. ಹಾಗಿದ್ರೆ ಆ ಮಗನ ವಯಸ್ಸು ಎಷ್ಟಾಗ್ತದ? 3 ವರ್ಷ ಮಗನ ವಯಸ್ಸು ಆಗ್ತದ. ಓಕೆ, ಆಪ್ಷನ್ ಯಾವ್ದು ಸರಿ ಆಗ್ತದ ನೋಡ್ರಿ? ಆಪ್ಷನ್ C3. ನೆಕ್ಸ್ಟ್ ಕ್ವಶನ್. ಸರಕಿನ ದರ ಪ್ರಾರಂಭದಲ್ಲಿನ ₹1,250 ಇದ್ದು ಮುಂದಿನ ತಿಂಗಳು 20% ಏರಿಕೆಯಾಯಿತು. ಅದರ ಮುಂದಿನ ತಿಂಗಳು 10% ಇಳಿಕೆಯಾಯಿತು. 2 ತಿಂಗಳ ಅಂತರದಲ್ಲಿ ಆ 2 ತಿಂಗಳ ಅಂತರದ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, ₹1,250 ಐತಿ ಇಂಟು ಮೊದಲ ತಿಂಗಳ ಏನಾಯ್ತು? 20% ಹೆಚ್ಚಾಗಿತ್ತಂತ ಏರಿಕೆ, 100ಕ್ಕೆ 120 ಆಯ್ತು. ಮತ್ತೇನಾಯ್ತು? ನಂತರ 10% ಇಳಿತು, 100ಕ್ಕೆ 10% ಇಳಿತಂದ್ರೆ 90. ಇವು 2 ಜೀರೋ ಕ್ಯಾನ್ಸಲ್, ಇವು 2 ಜೀರೋ ಕ್ಯಾನ್ಸಲ್, ಇದೊಂದು ಜೀರೋ ಕ್ಯಾನ್ಸಲ್, ಇದೊಂದು ಜೀರೋ ಕ್ಯಾನ್ಸಲ್. 5 2ಲೆ 5 2ಲೆ 10, 5 5ಲೆ 25, 2 1ಲೆ 2, 2 6ಲೆ 12, 25 6ಲೆ ಎಷ್ಟಾಗ್ತದ? 25 6ಲೆ ಅಂದ್ರೆ 150 ಆಕೈತಿ. 159ಲೆ 1350 ಎಷ್ಟಾಗುತ್ತ? 1350 ಆಗುತ್ತಾ? ನೋಡ್ರಿ, 25 6ಲೆ 150, 150 ಇಂಟು 9 ಮಾಡ್ರಿ. 15 9ಲೆ ಎಷ್ಟು? 135, 0 ಆಸ್ ಇಟ್ ಈಸ್ 1350 ಆಗ್ತದ. ಹಾಗಿದ್ರೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಇಲ್ಲಿ? ಆಪ್ಷನ್ ನಂಬರ್ ಸಿ ಅನ್ನೋದು ನಮ್ದ ಸರಿ ಉತ್ತರ ಆಕೈತಿ. 2 ತಿಂಗಳ ಅಂತರದ ಬೆಲೆ ಎಷ್ಟಾಗ್ತದ ರೀ? 1350 ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್. ವರ್ಗ 1ರಲ್ಲಿ 60% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಅದರಲ್ಲಿ 60 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ತೇರ್ಗಡೆಯಾದ ವಿದ್ಯಾರ್ಥಿಗಳಷ್ಟು ಅಂತ ಕೇಳಕತ್ತಾರೆ. ಈಗ ನೋಡ್ರಿ, ಟೋಟಲ್ 100% ವಿದ್ಯಾರ್ಥಿಗಳದಾರ. ಅದ್ರಾಗ ಉತ್ತೀರ್ಣರಾದವರು ಎಷ್ಟು ಜನರು? ಉತ್ತೀರ್ಣ 60% ಉತ್ತೀರ್ಣ ಆಗ್ಯಾರ. 60% ಇವ್ರು ಪಾಸ್ ಆಗ್ಯಾರಂದ್ರ ಫೇಲ್ ಅದಾರ ಎಷ್ಟು ಇರ್ತಾರು? ಟೋಟಲ್ 100, ಆದ್ರೂ 60% ಪಾಸ್ ಆಗ್ಯಾರ. ಫೇಲ್ ಅದಾರ ಎಷ್ಟು ಪರ್ಸೆಂಟ್? 40%. ಏನಿವ್ರು ಫೇಲ್ ಆಗ್ಯಾರ. ಹಾಗಿದ್ರ ಇಲ್ಲಿ ಏನ್ ಕೊಟ್ಟಾರ ನಮಗ? ವಿದ್ಯಾರ್ಥಿಗಳು 60 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಅಂದ್ರೆ 40% ಫೇಲ್ ಆಗ್ಯಾರ ಅಂದಂಗ. 40% ಫೇಲ್ ಆಗ್ಯಾರ ಅಂತಾರ ಈ 40 ಪಾರ್ಟ್ ವ್ಯಾಲ್ಯೂನ 60 ಮಂದಿ ಫೇಲ್ ಆಗ್ಯಾರ. ನಮ್ಗೆ ಏನ್ ಕೇಳ್ತಾರು? ತೇರ್ಗಡೆಯಾದ ವಿದ್ಯಾರ್ಥಿಗಳು ಅಂದ್ರೆ ಪಾಸ್ ಆದವ್ರು ಕೇಳ್ತಾರೆ. ಪಾಸ್ ಆದವ್ರ 60% ಅದಾರ. 60 ಪಾಸ್ ಆದವ್ರು ಕೇಳ್ತಾರ ಅಂದ್ರೆ ನಾವು 60% ವ್ಯಾಲ್ಯೂ ಕಂಡು ಹಿಡಿಬೇಕು. 60% ವ್ಯಾಲ್ಯೂ ಕಂಡು ಹಿಡಿಬೇಕ. ಅವ್ರು ಏನಾದ್ರು ಒಟ್ಟು ಅಂತ ಕೇಳಿದ್ರೆ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಕೇರ 100% ಕಂಡು ಹಿಡಿಬೇಕು. 100% ಇಲ್ಲಿ ಟೋಟಲ್ ವಿದ್ಯಾರ್ಥಿಗಳು ಆಯ್ತಾ. ಈಗ ತೇರ್ಗಡೆ ಆದವ್ರು ಎಷ್ಟು ಅಂದ್ರೆ 60% ಎಕ್ಸ್ ಗೊತ್ತಿಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ 40 ಕೆಳಗೆ ಬರ್ತೈತಿ, ಮ್ಯಾಲ 60 ಇಂಟು 60, 0 0 ಕ್ಯಾನ್ಸಲ್, 2 2ಲೆ 2 3ಲೆ 2 1ಲೆ 2 3ಲೆ 0 0, 3 3ಲೆ ಎಷ್ಟು? 9, ಈ 0 ಆಸ್ ಇಟ್ ಈಸ್. ತೇರ್ಗಡೆದವರು ಎಷ್ಟು ಜನ ಅಂತಂದ್ರೆ 90 ಜನ ತೇರ್ಗಡೆಯಾದ ವಿದ್ಯಾರ್ಥಿಗಳು. ಆಪ್ಷನ್ ನಂಬರ್ ಬಿ ಅನ್ನೋದು ನಮ್ಮದ ಸರಿ ಉತ್ತರ ಆಗ್ತದೆ. ಈ ನೋಡ್ರಿ, ನೆಕ್ಸ್ಟ್ ಕ್ವಶನ್. A1 ನಲ್ಲಿಯು 20 ನಿಮಿಷದಲ್ಲಿ ಒಂದು ತೊಟ್ಟಿಯನ್ನು ತುಂಬಿಸುತ್ತದೆ. B1 ನಲ್ಲಿಯು ಅದೇ ತೊಟ್ಟಿಯನ್ನು ತುಂಬಿಸಲು 30 ನಿಮಿಷ ತೆಗೆದುಕೊಳ್ಳುತ್ತದೆ.
ಆ 2 ನಲ್ಲಿಗಳನ್ನು ಒಟ್ಟಿಗೆ ತೆರೆದರೆ ಎಷ್ಟು ನಿಮಿಷದಲ್ಲಿ ಆ ತೊಟ್ಟಿಯನ್ನು ತುಂಬುತ್ತದೆ ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿ ಕ್ವಶನ್ ಬಂದಾಗ ಎ ನಲ್ಲಿ ಎಷ್ಟಿದ್ರು ತುಂಬಕತ್ತೈತಿ? ಎ ನಲ್ಲಿ 20 ನಿಮಿಷ, ಬಿ ನಲ್ಲಿ 30 ನಿಮಿಷ. ಇಷ್ಟಿದ್ದಾಗ ಎರಡೂ ಸೇರಿ ಎಷ್ಟು ನಿಮಿಷದಲ್ಲಿ ಆ ತೊಟ್ಟಿಯನ್ನು ತುಂಬ್ತಾವ ಅಂತ ಕೇಳಿದಾಗ 20 ಇಂಟು 30 ಮಾಡ್ರಿ. ಎರಡು ಸೇರಿ ಎಷ್ಟರೊಳಗೆ ತುಂಬುತ್ತೆ ಕೇಳಿದಾಗ ಏನ್ ಮಾಡ್ಬೇಕು? 2 ಪ್ಲಸ್ ಮಾಡ್ಬೇಕು. 2 ಪ್ಲಸ್ ಮಾಡಿ ಎಷ್ಟಾಕೈತಿ? 50. 0 0 ಕ್ಯಾನ್ಸಲ್. 5 1 5 4 20, 4 3 12. 12 ನಿಮಿಷದಲ್ಲಿ ತುಂಬುತ್ತದೆ. ಎಷ್ಟು ನಿಮಿಷ ರೀ? 12 ನಿಮಿಷದಲ್ಲಿ ಆ ತೊಟ್ಟಿಯನ್ನ ತುಂಬತೈತಿ. ಆಪ್ಷನ್ ನಂಬರ್ B2 ಅನ್ನೋದು ನಮ್ಮದ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಏನಿದು? ಸಿಲೋಜಿಮ್ಸ್ ಐತಿ ನೋಡ್ರಿ, ಹೇಳಿಕೆಗಳು ಮತ್ತು ತೀರ್ಮಾನಗಳು. ಈ ಪ್ರಶ್ನೆಯಲ್ಲಿ 2 ಹೇಳಿಕೆಗಳು 2 ತೀರ್ಮಾನಗಳು ಇದ್ದು 1 ಮತ್ತು 2 ಎಂದು ಹೇಳುವ ತೀರ್ಮಾನಗಳಲ್ಲಿ ಯಾವುದು ತಾರ್ಕಿಕ ವಿಧಾನದಿಂದ ಆಯ್ಕೆಯಾದದ್ದು ಎಂಬುದನ್ನು ಹೇಳಿಕೆ ಆಧರಿಸಿ ಕಂಡುಹಿಡಿರಿ ಅಂತ ಕ್ವಶನ್ ಐತಿ ನೋಡ್ರಿ. ಹೇಳಿಕೆ ಏನೈತಿ? ಕೆಲವು ಒಂಟೆಗಳು ಹಡಗುಗಳು ಅಂತ. ಈಗ ಎಲ್ಲವೂ ಅಂತ ಇದ್ದಾಗ ಏನ್ ಮಾಡ್ಬೇಕಂದ್ರ, ಎಲ್ಲವೂ ಇದ್ರೆ ಏನ್ ಮಾಡ್ತೀವಿ ನಾವ? ಈ ರೀತಿ ಬರಿತೀವಿ. ಎಲ್ಲವೂ ಇದ್ದಾಗ ಕೆಲವು ಅಂತ ಇತ್ತಂದ್ರ ಏನ್ ಮಾಡ್ಬೇಕ ನಾವ? ಕೆಲವು ಅಂದ್ರ ಈ ರೀತಿ ಬರಬೇಕು. ಇದರಲ್ಲಿ ಕೆಲವು, ಇದೇನಿದು? ಕೆಲವು ಒಂಟೆಗಳು ಹಡಗುಗಳು. ಇಲ್ಲಿ ಒಂಟೆ ಹಡಗು. ಈಗ ಕೆಲವು ಒಂಟೆಗಳು ಹಡಗುಗಳು. ನಂತರ ಯಾವ ಹಡಗು ದೋಣಿಗಳಲ್ಲ. ಯಾವ ಹಡಗು ದೋಣಿಗಳಲ್ಲ ಅಂದ್ರ ಇದಕ್ಕ ದೋಣಿಗೆ ಸಂಬಂಧನೇ ಇಲ್ಲ. ಅಂದ್ರ ಇದೇನಿದು? ಇಲ್ಲಿ ದೋಣಿ ಅಂತ ಬರ್ಬೋದು. ನೆಕ್ಸ್ಟ್ ತೀರ್ಮಾನಕ್ಕೆ ಬರ್ರಿ. ತೀರ್ಮಾನ ಏನೈತಿ? ಕೆಲವು ಹಡಗುಗಳು ಒಂಟೆಗಳು ಅಂತ. ಕೆಲವು ಹಡಗುಗಳು ಒಂಟೆಗಳು. ಓಕೆ, ಒಂದನೇ ತೀರ್ಮಾನ ಸರಿ ಐತಿ. ನಂತರ ಕೆಲವು ಒಂಟೆಗಳು ದೋಣಿಗಳಲ್ಲ ಅಂತ. ಕೆಲವು ಒಂಟೆಗಳು ದೋಣಿಗಳಲ್ಲ. ಹೌದು, ಕೆಲವು ಒಂಟೆಗಳು ದೋಣಿಗಳಲ್ಲ. ಇದಕ್ಕೆ ಅದಕ್ಕೆ ಒಂದ್ಕೊಂದ್ ಸಂಬಂಧ ಇಲ್ಲ. ಕೆಲವು ಒಂಟೆಗಳು ದೋಣಿಗಳಲ್ಲ, ಇದು ಕೂಡ ಏನೈತಿ? ಸರಿ ಐತಿ. ಹಾಗಿದ್ರೆ ಆಪ್ಷನ್ ದ ನೋಡ್ರಿ, ತೀರ್ಮಾನ 2 ಸರಿದಾವ. ತೀರ್ಮಾನ 2 ಸರಿದಾವ ಅಂದ್ರ 1 ಮತ್ತು 2 ಸರಿ. ಆಪ್ಷನ್ ನಂಬರ್ ಬಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್. ಇದು ನಿಮ್ಗ ಹೋಮ್ವರ್ಕ್ ವರ್ಗ ಆಲ್ರೆಡಿ ಇದನ್ನ ಹಿಂದ ಕ್ವಶನ್ ಬಿಡಿಸೇನಿ. ಸೇಮ್ ಕ್ವಶನ್ ಐತಿ ನೋಡ್ರಿ. ಇದ ಸೇಮ್ ಕ್ವಶನ್ ರಿಪೀಟ್ ಆಗ್ಯದ, ಬಟ್ ಡಾಟಾ ಚೇಂಜ್ ಐತಿ. ಇದು ಡಾಟಾ ಚೇಂಜ್ ಐತಿ. ಇದನ್ನ ನೀವೇನ್ ಮಾಡ್ರಿ ಅಂತಂದ್ರ ಇದನ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಓಕೆ, ಇದೇ ರೀತಿ ಮತ್ತೆ ನಿಮಗೆ ನಾಳೆಯಿಂದ ಪ್ರತಿದಿನ ಒಂದೊಂದು ವಿಡಿಯೋನ ಹಾಕ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದೀರೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ. ಯಾರು ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಬಹಳ ಕಡಿಮೆ ಇರೋದ್ರಿಂದ ಸ್ವಲ್ಪ ಓದಿನ ಕಡೆ ಲಕ್ಷ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.